ಪಾತ್ರದಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಮ್ಮ ಸಾರಥಿ ಇಟಗಿ ರುದ್ರಪ್ಪನವರು ಬಹಳ ಅದ್ಭುತವಾದ ಕಲಾವಿದರು. ನಾನು ಬರೀ ಸಣ್ಣವನು ಚಿಕ್ಕೋನಿರುವಾಗಾದ್ರೆ ಆ ಮಾತನ್ನು ಕೇಳಿ ನಾನು ಬೆಳೆದಿದ್ದು. ನಮ್ಮ ಸಾರಥಿ ಪಾತ್ರ ಮಾಡಬೇಕು ಅಂತ ಅನಿಸಿದ್ದಿಲ್ಲ, ಆದರೆ ಅವರ ಒಂದು ಆಕರ್ಷಣೆ ನನಗೆ ಪ್ರಬಲವಾಗಿ ಬೀರಿದ್ದು. ಅದು ಆ ಡೈಲಾಗ್ ಒಂದು ಕಲ್ತಿದ್ದೆ. ಆ ಡೈಲಾಗ್ ಭಾಳ ದಿವಸಕ್ಕೆ ಈ ಕಡೆ ಬಂದೀನಿ. ಈ ಬಳ್ಳಾರಿ ಜಿಲ್ಲೆಗೆ ಒಂದು ಸವಿ ನೆನಪಿಗಾಗಿ ನಾನು ಈ ಬಯಲಾಟದ ಒಂದು ಮಾತು ಹೇಳ್ತಾ ಇದ್ದೀನಿ. ಸಾರಥಿ ಮಾತು ಏನಂದರೆ, ಆ ಪಾತ್ರ ಕುಡಿದ ಕೂಡಲೇ ದಮ್ ಹತ್ತಿರ್ತದೆ ಬಹಳ. ಆ ದಮ್ಮನ್ನು ಆರಿಸೋದಕ್ಕೆ ಹೋಗೇನೆ, ಆ ದಮ್ ಆರಿಸೋದಕ್ಕೆ ಹೋಗಿ ಒಂದೊಂದು ಮಾತು ಹೇಳಬೇಕಾಗುತ್ತೆ. ನಾನು ಪದ ಹಾಡ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿಸ್ಬೇಕಾದ್ರೆ ಅಹೋ ದೇವ ತಾವುದಾರೊಂದು ಕೇಳಿದೆ ಅಂತ ನಾನು ಮಾತಾಡಿಸ್ತೀನಿ. ನನ್ನನ್ನು ವಿಚಾರಿಸೋದಕ್ಕೆ ನೀನು ದಾರು ಮಾನವ ಶಿರೋಮಣಿ ಅಂತೇಳಿ ಆ ಪಾತ್ರದವ್ರು ಮಾತಾಡ್ತಾರ. ಅವಾಗ ನಾನು ನನ್ನ ಡೈಲಾಗ್, ನನ್ನ ಕಲೆನ ನಾನು ಪ್ರದರ್ಶನ ಮಾಡಬೇಕಾಗುತ್ತೆ. ಅಹೋ ದೇವ ನಾವುದಾರಂದರೆ, ಪ್ರಪಂಚದಲ್ಲಿ ಲಂಚ ತಿಂಬುವನು ದೇಶದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಇದನ್ನು ಕೊಟ್ಟು ಕೊಟ್ಟು ಈ ಬಡಜನರು ಬಿಡುತ್ತಿರುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ ಕುಡ್ತೀನಿ ಕುಂಬಳೆಕಾಯಿ, ಇಟ್ಲಾಪುರ ಹೀರೆಕಾಯಿ, ನಲ್ಲಾಪುರ ನಲ್ಲಿಕಾಯಿ, ಒದ್ದಟ್ಟಿ ಒಗಲಕಾಯಿ, ಈ ವೇಷಕ್ಕೆ ಹೊಡೆದೆನು ನಾನು ತೆಂಗಿನಕಾಯಿ. ಎಷ್ಟು ಕಾಯಿಗಳನ್ನು ಹೊಡೆದರೂ ಅರ್ಪಿತ ಮಾಡಿಕೊಳ್ಳುವಳು ನಮ್ಮ ಗ್ರಾಮ ದೇವತೆಯಾದ ದ್ಯಾಮವ್ವ ತಾಯಿ. ಅಂತ ಅಮ್ಮನವರಿಗೆ ಚರಣದಾಸ, ಊರಿಗೆ ಬುಡ್ಡೆ ಕಲ್ಲುವಾಸ, ಹಗಲು ರಾತ್ರಿ ಈಸ್ಪೆಟ್ಟು ಹಾಡಿದ್ರೆ ಮುಂಜಾನದ್ದು ಕೊಡಾಕಿಲ್ಲ ಒಂದು ಕಾಸ. ಇಂಥ ಬಂಡ ಸಂಸಾರವನ್ನು ಸಾಗಿಸುವುದಕ್ಕಿಂತ ಒಬ್ಬ ಸನ್ಯಾಸಿ ಆಗುವುದೇ ಲೇಸ. ಸಾಗರದಂತಹ ಸಂಸಾರವನ್ನು ಸುಗಮವಾಗಿ ಸಾಗಿಸಿಕೊಂಡು ಬಂದಂತಹ ಎಮ್ಮಿಗೆ ನೂರಿನ ಜಾಣ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮ ಅಂಕಿತವ. ಸಮಯ ಆಗಿದೆ. ಇನ್ನೊಮ್ಮೆ ಅಲ್ಲ ಈ ಸನ್ನಿವೇಶಕ್ಕೆ ಒಂದಿರ್ಲಿ. ಇನ್ನೊಮ್ಮೆ ನಾನು ಬಂದು ಮತ್ತೆ ಹಿರಿಯರ ಜೋಡಿ ಯಾವ ಪಾತ್ರ ಮಾಡ್ತಾರೆ, ನಾನು ಏನ್ ಹೇಳ್ಬೇಕು, ಸಾರಥಿ ಪಾತ್ರ ಯಾವಾಗಾದ್ರೂ ಬಂದು ಇನ್ನೊಮ್ಮೆ ಒಂದು 3-4 ಪಾತ್ರ ಸನ್ನಿವೇಶಗಳನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸಮಯ ಆಗಿದೆ, ಕ್ಷಮೆ ಇರಲಿ. ಇನ್ನೊಮ್ಮೆ ಖಂಡಿತ ಬರ್ತೀನಿ ನಾನು. ಬಳ್ಳಾರಿ ಜಿಲ್ಲೆಗೆ ನಮಸ್ಕಾರ.